ಶುಭೋದಯ. ಈ ಅನಿರೀಕ್ಷಿತ ತಿರುವುಗಳು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ನಡೆಯುತ್ತದೆ ಅನ್ನುವಂಥದ್ದನ್ನು ಧ್ಯಾನ ಮಾಡ್ತಲಿದ್ದೇವೆ. ಈ ದಿನಕ್ಕೆ ನಾನು ಆರಿಸಿಕೊಂಡಿರುವಂಥ ದೇವರ ವಾಕ್ಯ ಭಾಗ ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ ಮೊದಲ 4 ವಚನಗಳು. ಮೋಶೆಯು ಮೋವಾಬ್ಯರ ಮೈದಾನದಿಂದ ಯೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಪರ್ವತಕ್ಕೆ ಹೋಗಿ ಪಿಸ್ಕಾ ಎಂಬ ಬೆಟ್ಟದ ಶಿಖರವನ್ನ ಹತ್ತಿದನು. ಆಗ ಯೆಹೋವನು ಕಾನಾನ್ ದೇಶವನ್ನೆಲ್ಲ, ಅಂದರೆ ದಾನ್ ಪಟ್ಟಣದವರೆಗೂ ಗಿಲ್ಯಾದ್ ಸೀಮೆ, ಅಂದರೆ ಆ ಎಲ್ಲ ಸ್ಥಳಗಳನ್ನು ತೋರಿಸಿ, ನಾನು ಅಬ್ರಹಾಂ, ಈಸಾಕ, ಯಾಕೋಬರಿಗೆ ಪ್ರಮಾಣ ಮಾಡಿ ಅವರ ಸಂತತಿಯವರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವು ಇದೇ. ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೇನೆ. ಆದರೆ ಇಲ್ಲಿ ತನಕ ವಾಕ್ಯದಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಆದರೆ ನೀನು ಹೊಳೆ ದಾಟಿ ಅಲ್ಲಿಗೆ ಹೋಗಕೂಡದೆಂದು ಹೇಳಿದನು. ಈ ವಾಕ್ಯ ಓದಲಿಕ್ಕೆ ನಮಗೆ ಹೇಗಿರ್ತದೆ? ಇಲ್ಲಿ ಮೋಶೆಯನ್ನ ನಾವು ಗಮನಿಸುವುದೇ ಆದರೆ ಇಸ್ರಾಯೇಲ್ಯರನ್ನ 40 ವರ್ಷಗಳು ಆ ಮರಳುಗಾಡಿನಲ್ಲಿ ನಡೆಸಿರುತ್ತಾನೆ. ಆ ಉರಿಯುವಂಥ ಪೊದೆಯಿಂದ ಆರಂಭಗೊಂಡಂಥ ಇವನ ಪಯಣ ಇವರನ್ನ ಕಾನಾನ್ ದೇಶ ನಡೆಸುವ ತನಕ ಮುಂದುವರಿಯುತ್ತದೆ. ಅದು ಅನೇಕ ಕಾರ್ಯಗಳನ್ನು, ದೇವರ ಕಾರ್ಯಗಳನ್ನು ತೋರಿಸುವಲ್ಲಿ, ಫರೋಹನ ಎದುರು ನಿಂತು ಅನೇಕ ಉಪದ್ರವಗಳನ್ನು ಬರಮಾಡುವಲ್ಲಿ, ಹಾಗೂ ತನ್ನ ಸ್ವಂತ ಜನರ ಕುಯುಕ್ತಿಯುಳ್ಳ ಮನಸ್ಸುಗಳನ್ನು, ಮಾತುಗಳನ್ನು ಆತನು ಹೊಂದುತ್ತಾ ಮುಂದೆ ಹೋಗುವಂಥದ್ದನ್ನು ಕಾಣ್ತೇವೆ. ಇಷ್ಟೊಂದೆಲ್ಲ ಪರಿಶ್ರಮವನ್ನು ವಹಿಸಿ, ನೋವನ್ನು ವಹಿಸಿ, ಇದಕ್ಕೆ ಪ್ರತ್ಯುತ್ತರವಾಗಿ ಅಟ್ಲಿಸ್ಟ್ ಕಾನಾನ್ ದೇಶವನ್ನು ಎಂಟರ್ ಆದ ನಂತರ ಮೋಶೆ ಸಾಯ್ಬೋದಾಗಿತ್ತು. ಆದರೆ ದೇವರ ಚಿತ್ತ ಬೇರೆ ಇರ್ತದೆ. ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಮೋಶೆಯು ಸಹ ಏನನ್ನು ಸಹ ಮಾತನಾಡುವುದಿಲ್ಲ. ಆ ನೆಬೋ ಪರ್ವತದ ಮೇಲೆ ನಿಂತು ಮೋಶೆಗೆ ಮುಂದಿರುವಂತಹ ಆ ಒಂದು ಭೂಮಿಯನ್ನು ತೋರಿಸಿ, ಆ ನೆಲವನ್ನೆಲ್ಲ ತೋರಿಸಿ, ಹೇಗೆ ತಮ್ಮ ಮೂಲ ಪಿತೃಗಳಿಗೆ ಆ ವಾಗ್ದಾನವಾಗಿ ಕೊಟ್ಟಂತಹ ನೆಲವನ್ನು ಪುನಃ ತನ್ನ ಮಕ್ಕಳಿಗೆ ಕೊಡುತ್ತಾರೆ ಎಂಬುದನ್ನು ತೋರಿಸಿ ಅವನ ಪಯಣವನ್ನು ಅಲ್ಲೇ ಮುಗಿಸುತ್ತಾನೆ. ಇಲ್ಲಿ ಮುಖ್ಯವಾದಂಥ ಅಂಶ ನಾವು ಗಮನಿಸಬೇಕಾಗಿರುವಂಥದ್ದು, ಮೋಶೆ ಯಾವುದೇ ರೀತಿಯಾದಂಥ ಪ್ರೊಟೆಸ್ಟನ್ನು ಮಾಡುವುದಿಲ್ಲ, ಯಾವುದೇ ರೀತಿಯಾದಂಥ ವಾಗ್ವಾದವನ್ನು ಮಾಡುವುದಿಲ್ಲ, ಯಾವುದೇ ರೀತಿಯಾದಂತಹ ಕಂಪ್ಲೇನನ್ನು ಮಾಡುವುದಿಲ್ಲ. ಮೋಶೆ ತನ್ನ ಜನರಿಗೋಸ್ಕರ ದೇವರನ್ನ ಬೇಡಿರ್ತಾನೆ. ಅಂತಹ ಜನರನ್ನ ನೀನು ಕಾಪಾಡದೆ ಹೋದರೆ ನನ್ನ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಿಂದ, ಪುಸ್ತಕದಿಂದ ತೆಗೆದುಹಾಕ್ಬಿಡು ಸ್ವಾಮಿ ಅನ್ನುವಷ್ಟರ ಮಟ್ಟಿಗೆ ತನ್ನ ಜನರಿಗೋಸ್ಕರ ಮಾತನಾಡಿರ್ತಾನೆ. ಇಲ್ಲಿ ಅವನು ಆ ನೆಬೋ ಪರ್ವತವನ್ನ ಹತ್ತಿ ಹೋಗುವಾಗ ಅವನಿಗೆ ಆಗಾಗಲೇ ತಿಳಿದಿರುತ್ತೆ, ಅದು ಒಂದು ಸಮರ್ಪಣೆಯ ಒಂದು ಸೂಚನೆಯನ್ನ ತೋರಿಸುವಂಥದ್ದಾಗಿರ್ತದೆ. ಸಂಪೂರ್ಣವಾಗಿ ತನ್ನನ್ನ ದೇವರಿಗೆ ಒಪ್ಪಿಸಿಕೊಟ್ಟು, ದೇವರ ಆಜ್ಞೆಗೆ ಒಪ್ಪಿಸಿಕೊಟ್ಟು ಆ ಬೆಟ್ಟದ ಮೇಲೆ ಹತ್ತಿ ಹೋಗಿ ಕಡೆಯ ಬಾರಿ ಆ ಜನರು ಎಂಟರಾಗುವಂತಹ ಕಾನಾನ್ ದೇಶವನ್ನ ದೂರದಿಂದ ನೋಡುತ್ತಾನೆ. ಈ ರೀತಿಯಲ್ಲಿ ನಾವು ಕ್ವಯಟ್ ಆಗಿ ನಮ್ಮ ದೇವರಿಗೆ ಯಾವುದೇ ರೀತಿಯಾದಂಥ ಕಲ್ಮಶ ಇಲ್ಲದವರಾಗಿ ಪರಿಪಕ್ವತೆಯುಳ್ಳಂತಹ ನಂಬಿಕೆಯ ಮೂಲಕ ಒಪ್ಪಿಸಿಕೊಡುವುದಕ್ಕೆ ಸಾಧ್ಯವಾ? ಅನೇಕ ಬಾರಿ ನಮ್ಮ ನಂಬಿಕೆ ಅನ್ನುವಾಗ ಇಟ್ ಈಸ್ ಆಲ್ ಅಬೌಟ್ ಲೆಟ್ಟಿಂಗ್ ಗೋ ಆಫ್ ದಿ ಔಟ್ಕಮ್ಸ್ ವಿ ಹೋಪ್ ಫಾರ್. ಅವನು ಎಷ್ಟೊಂದೆಲ್ಲ ಆಸೆಗಳನ್ನು ಹೊತ್ತಿರಬಹುದು. ಅಲ್ಲಿ ಹೋದ ನಂತರ ಏನೇನು ಮಾಡಬೇಕು, ಏನೇನು ಆಗಬೇಕು, ಇದೆಲ್ಲ ಯೋಚನೆ ಮಾಡಿದ್ದಿರಬಹುದು, ಕನಸುಗಳನ್ನು ಕಂಡಿದ್ದಿರಬಹುದು. ಆದರೆ ದೇವರ ಚಿತ್ತಕ್ಕೆ ವಿಧೇಯನಾಗಿ, ನಂಬಿಗಸ್ತನಾಗಿ ಅಲ್ಲಿಯೇ ತನ್ನ ಪ್ರಯಾಣವನ್ನು ಮುಗಿಸುತ್ತಾನೆ. ಇದು ನಮ್ಮ ವಿಧೇಯತೆಯನ್ನು ನಾವು ನಡೆಯುವಂತಹ ಪ್ರಯಾಣದಲ್ಲಿ ತೋರಿಸುವಂಥದ್ದಾಗಿರ್ತದೆ. ಹೇಗೆ ನಾವು ಈ ಲೋಕದಲ್ಲಿರಬೇಕಾದ್ರೆ ನಂಬಿಗಸ್ತಿಕೆಯಿಂದ ಆ ಪಯಣದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ, ಪ್ರತಿರೋಧ ತೋರಿಸ್ತಾ ಇದ್ದೇವಾ, ವಾಗ್ವಾದ ಮಾಡ್ತಾ ಇದ್ದೇವಾ, ದೇವರ ಜೊತೆಗೆ ದೇವರ ಹೇಳುವಂಥದ್ದನ್ನು ಕೇಳದೆ ನಮ್ಮ ಅವಿಧೇಯತೆಯನ್ನು ತೋರಿಸ್ತಾ ಇದ್ದೇವಾ? ಮೋಶೆ ಆ ತೀರ್ಮಾನವನ್ನು ಸ್ವೀಕರಿಸುತ್ತಾನೆ. ಆ ಅಂತಿಮ ಚಿತ್ತಕ್ಕೆ ಅಧೀನನಾಗಿ ತನ್ನನ್ನು ಒಪ್ಪಿಸಿಕೊಡುತ್ತಾನೆ. ನಾನು, ನೀವು ಏನನ್ನ ಮಾಡುವಂಥವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.